ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸಿ. ಖಂಡಿತ ಮಿಥುನ ರಾಶಿಯವರಿಗಂತೂ ತುಂಬಾ ಅದೃಷ್ಟಕರವಾದ ತಿಂಗಳು ಜೂನ್ ತಿಂಗಳು ಅಂತ ಹೇಳ್ಬೋದು. ಯಾಕೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ಗುರುವಿನ ಬದಲಾವಣೆ. ಹೌದು, ಗುರು 2ನೇ ತಾರೀಕು ಚೇಂಜ್ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಏನಾಗುತ್ತೆ, ಇಷ್ಟು ದಿವಸ ಲಗ್ನದಲ್ಲಿ ಇದ್ದಂತ ಗುರು ಉಚ್ಚ ರಾಶಿಯಾದ ಕಟಕ ರಾಶಿಗೆ ಹೋಗ್ತಾನೆ. 2ನೇ ಮನೆ ಬೇರೆ, ಧನಸ್ಥಾನ, ಕುಟುಂಬ ಸ್ಥಾನ ಎಲ್ಲ ಆಗಿರುತ್ತೆ. ಗುರು ತುಂಬಾ ಒಂದು ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಒಳ್ಳೆ ಒಳ್ಳೆ ಫಲಗಳನ್ನ ಕೊಡ್ತಾನೆ. ಈಗ ಆಲ್ರೆಡಿ ಅದ್ರ ವೈಬ್ ಅವ್ರಿಗೆ ಆಲ್ರೆಡಿ ಒಂದು 1 ಮಂತ್ ಬಿಫೋರ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಎಷ್ಟು ಕಷ್ಟದಲ್ಲಿದ್ರು, ಎಷ್ಟು ನೋವಲ್ಲಿದ್ರು, ಅವ್ರಿಗೆ ಒಂದು ಏನೋ ಒಂಥರ ಒಂದು ಲೈಟ್, ಕತ್ಲೆ ಮನೆಯಲ್ಲಿ ಒಂದು ಲೈಟ್ ಬಂದಂಗ ಆಗಿರುತ್ತೆ ಅವ್ರಿಗೆ. ಏನಂತಂದ್ರೆ ಮನೆ ತಗೊಳ್ಳೋದಾಗಿರ್ಬೋದು, ಅಥವಾ ಏನಾದ್ರು ಆಸ್ತಿ ತಗೋಬೇಕು ಅಂತ ಅನ್ಕೊಂಡಿದ್ರೆ ಪ್ಲಾನಿಂಗ್ಸ್ ಇದ್ರೆ ಆ ಪ್ಲಾನಿಂಗ್ಸ್ ಅಲ್ಲಿ ಸಕ್ಸಸ್ ಆಗುವಂಥದ್ದು. ಕೆಲವರಿಗೆಲ್ಲ ಏನಾದ್ರು ಯಾವ್ದಾದ್ರು ಒಂದು ಹಣ ಬರ್ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಸೈಟ್ ಮಾಡಿರ್ತಾರೆ ಅಥವಾ ಯಾವ್ದೋ ಒಂದು ಜಾಗ ಮಾಡಿರ್ತಾರೆ, ಹಣ ಸ್ಟಕ್ ಆಗಿರುತ್ತೆ, ಕೈಗೆ ಬಂದು ಸೇರಿರಲ್ಲ. ಅದು ಎಲ್ಲದಕ್ಕೂ ಕೂಡ ಒಳ್ಳೆ ಅವಕಾಶಗಳು ಇವಾಗ ಬರುತ್ತೆ. ಮತ್ತೆ ಹಣ ಸಂಪಾದನೆನೂ ಕೂಡ ಆಗುತ್ತೆ. ಯಾವ್ದೋ ಒಂದು ಬರ್ಬೇಕಿತ್ತು, ಬರ್ಲಿಲ್ಲ, ಆ ತರದಕ್ಕಿಂತ ಜಾಸ್ತಿ ಇವ್ರಿಗೆ ಇನ್ಕಮ್ ಜಾಸ್ತಿ ಆಗ್ತಾ ಇರುತ್ತೆ. ಆಲ್ರೆಡಿ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅದ್ರಲ್ಲಿ ಒಂದು ಒಳ್ಳೆ ಇನ್ಕಮ್ ನೋಡ್ತಿರ್ತಾರೆ. ಇನ್ ಮುಂದಿಗೆ ಇನ್ನೊಂದ್ ಯಾವ್ದಾದ್ರು ಒಂದು ಕೆಲಸಗಳು ಬರುವಂತದ್ದು, ಅದ್ರಲ್ಲಿ ಒಳ್ಳೆ ಇನ್ಕಮ್ ಬರುವಂತದ್ದು ಕೂಡ ಆಗತ್ತೆ. ಸೊ ಹಾಗಾಗಿ ನೀನು ಮಿಥುನ ರಾಶಿಯವರಿಗೆ ತುಂಬಾ ಒಂದು ಅದೃಷ್ಟಕರವಾದ ಒಂದು ತಿಂಗಳಾಗಿರುತ್ತೆ. ಆದ್ರೆ ಏನಂದ್ರೆ ಇವ್ರಿಗೆ ಲಗ್ನದಲ್ಲಿ ಸೂರ್ಯನ ಸಂಚಾರ ಕೂಡ ಆಗತ್ತೆ. ಅಂದ್ರೆ 15ನೇ ತಾರೀಕಿನ ನಂತರ ಏನು ಗೌರ್ಮೆಂಟ್ ಇಂದ ಆಗ್ಬೇಕಾಗಿದ್ದು ಎಲ್ಲಾ ಕೆಲಸಗಳು ಕೂಡ ಇವ್ರಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಆಲ್ರೆಡಿ ಇವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಈ 12ನೇ ಮನೇಲಿ ಇರೋವರೆಗೂ ಕೂಡ. ಅಂದ್ರೆ ಈ ಗೌರ್ಮೆಂಟ್ ಉದ್ಯೋಗಿಗಳಿಗಾಗಿರ್ಬೋದು ಅಥವಾ ಈ ರಾಜಕಾರಣಿಗಳಿಗಾಗಿರ್ಬೋದು ಸ್ವಲ್ಪ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಇವ್ರು ಎದುರಿಸ್ತಾ ಇದ್ರು. ಯಾವಾಗ ಸೂರ್ಯ ಬದಲಾವಣೆ ಆಗಿ ಇವ್ರ ಲಗ್ನಕ್ಕೆ ಬರ್ತಾನೆ, ಅದಾದ್ಮೇಲೆ ಇವರಿಗೆ ಗೌರ್ಮೆಂಟ್ ಇಂದ ಆಗ್ಬೇಕಾಗಿರುವಂತ ಎಲ್ಲಾ ಕೆಲಸಗಳು ಸರಾಗವಾಗಕ್ಕೆ ಶುರು ಆಗುತ್ತೆ. ಇನ್ನ 12ನೇ ಮನೆಗೆ ಕುಜ ಬರ್ತಾನೆ. 11ರಲ್ಲಿ ಇದ್ದಂತ ಕುಜ, ಏನು ಭೂಮಿನಲ್ಲಿ ಒಳ್ಳೆ ಲಾಭ ತಂದ್ಕೊಡ್ತಿದ್ದಂತ ಕುಜ 12ನೇ ಮನೆಗೆ ಬಂದಾಗ ಸ್ವಲ್ಪ ಇವಾಗೇನ್ ಜಾಗ ತಗೋತಾರೆ, ಇದೆಲ್ಲ ಅನುಕೂಲಗಳಾಗತ್ತೆ ಅಂತ ಹೇಳಿದೆ. ಸ್ವಲ್ಪ ತಡೆ ಆಗ್ಬೋದು ಅಷ್ಟೇ, ತಗೊಳಕ್ಕೆ ಆಗಲ್ಲ ಅಂತಲ್ಲ, ತಡೆ ಆಗೋದು ಅಥವಾ ಏನಾದ್ರು ಸಮಥಿಂಗ್ ಲಿಟಿಗೇಷನ್ಸ್ ಬರೋದು, ಅಥವಾ ಇವತ್ತು ಆಗ್ಬೇಕು, ಏನೋ ರಿಜಿಸ್ಟರ್ ಆಗ್ಬೇಕಿತ್ತು ಅನ್ಕೊಳ್ಳಿ, ಅದು ಸ್ವಲ್ಪ ದಿವಸ ಮುಂದಕ್ಕೆ ಹೋಗೋದು, ಈ ರೀತಿ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಆದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗಿರೋದು. ಗಾಡಿಗಳು ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ ಗಳಾಗುವಂತ ಚಾನ್ಸಸ್ ಇರುತ್ತೆ. ಈ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇನ್ನ ಅದ್ಬಿಟ್ರೆ ಇನ್ನ 2ನೇ ಮನೇಲಿ ಶುಕ್ರ ಬುಧ ಅಂದ್ರೆ ಲಗ್ನಾಧಿಪತಿನೂ ಹೋಗಿ 2ನೇ ಮನೆಗೆ ಸೇರ್ಕೊಂತಾನೆ. ಸೊ ಗುರು ಬುಧರ ಒಂದು ಕಾಂಬಿನೇಷನ್ಸ್ ಆಗತ್ತೆ, ಜೊತೆಗೆ ಶುಕ್ರನ ಕಾಂಬಿನೇಷನ್ ಆಗತ್ತೆ. ಹೇಳ್ತಿರ್ದ ಅದೃಷ್ಟ ಇವರಿಗೆ. ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಗೌರವ ಜಾಸ್ತಿ ಆಗತ್ತೆ. ಮದುವೆ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ರು ಅವರೆಲ್ಲರಿಗೂ ಕಂಕಣ ಬಲ ಕೂಡ್ ಬರುತ್ತೆ. ಶುಭ ಕಾರ್ಯಗಳು ಜಾಸ್ತಿ ಮಾಡ್ತಾರೆ, ಶುಭ ಕಾರ್ಯಗಳಿಗೆ ಅಟೆಂಡ್ ಆಗ್ತಾರೆ. ಮನೇಲಿ ಇವ್ರ ಮಾತಿಗೆ ಬೆಲೆ ಬರುತ್ತೆ, ಗೌರವ ಬರುತ್ತೆ. ಸೊ ಎಲ್ಲಾನು ಕೂಡ ಎಲ್ಲಾ ರೀತಿಯಿಂದನೂ ಕೂಡ ಒಂಥರ ಒಂದು ಖುಷಿ ಖುಷಿ ವಾತಾವರಣನೇ. ಆದ್ರೆ ಇವ್ರು 3ನೇ ಮೇಲೆ ಕೇತು ಇರೋದ್ರಿಂದ ಸ್ವಲ್ಪ ಇವರು ಏನೋ ಧೈರ್ಯವಾಗಿ ಡಿಸಿಷನ್ ತಗೊಳಕ್ಕೆ ಒಂಚೂರು ಹಿಂಜರಿಕೆ ಮಾಡ್ತಾರೆ. ಅಥವಾ ಫ್ರೆಂಡ್ಸ್ ಗಳಿಂದ ಏನಾದ್ರು ಅಂತಂದ್ರೆ ಅದು ಕಾಮನ್ ಅಲ್ವಾ ಮೇಡಮ್. ಚೆನ್ನಾಗ್ ಆಗ್ತಿದ್ದಾರೆ ಅಂತಂದ್ರೆ ಹೊಟ್ಟೆ ಉಳ್ಕೊಳ್ಳೋರು ಎಷ್ಟೊಂದ್ ಜನ, ಚೆನ್ನಾಗೇ ಇದ್ದು ಹಿಂದಗಡೆ ಮೋಸ ಮಾಡೋರು ಎಷ್ಟೋ ಜನ ಇದ್ದೇ ಇರ್ತಾರೆ. ಸೊ ಈ ರೀತಿನೂ ಕೂಡ ಆಗ್ಬೋದು. ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಅವ್ರು ಒಳ್ಳೇದು. 6ನೇ ಮನೆಗೆ ಗುರುವಿನ ದೃಷ್ಟಿ ಬೀಳುತ್ತೆ. 6ನೇ ಮನೆ ಅಂತ ಅನ್ನೋದು ಏನಾಗುತ್ತೆ, ಇವರ ಒಂದು ಕೆಲಸ ಮಾಡೋದಾಗಿರ್ಬೋದು, ಅಥವಾ ಮತ್ತೆ ಇವ್ರೇನಾದ್ರು ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ಗಳಾಗುವಂತದ್ದಾಗಿರ್ಬೋದು, ಅಥವಾ ಕಾಂಪಿಟೇಟಿವ್ ನೀವು ಎಕ್ಸಾಮ್ ಬರೀತಿದಾರೆ ಮಕ್ಕಳು ಅಂದ್ರೆ ಆ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗೋದಾಗಿರ್ಬೋದು, ಎಲ್ಲಾ ರೀತಿ ಅನುಕೂಲಗಳು ನೋಡಿ. ಲಗ್ನಕ್ಕೆ ಸೂರ್ಯ ಬಂದಿದ್ದಾನೆ, ಈ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗ್ ಆಗ್ತಾರೆ. ಅಂದ್ರೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ರೆ ಮಿಥುನ ರಾಶಿಯವರಿಗೆ ಒಳ್ಳೆ ಟೈಮ್. ಆದ್ರೆ ಗೌರ್ಮೆಂಟ್ ಉದ್ಯೋಗ ಸಿಗುತ್ತೆ ಇಲ್ಲ ಅನ್ನೋದನ್ನ ನಿಮ್ಮ ಜಾತಕದಲ್ಲಿ ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಬಹುದು. ಇನ್ನ ನೆಕ್ಸ್ಟ್ ಗುರುವಿನ ಒಂದು ದೃಷ್ಟಿ ಅಂತ ಬಂದಾಗ ಇವರ ಏನು 9ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಇನ್ನ ಇವರ 10ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇದೆ. ಅಲ್ಲ, 8ನೇ ಮನೆ ಮತ್ತು 10ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇದೆ. ಸೊ ಹೀಗಿದ್ದಾಗ ಏನಾಗುತ್ತೆ, ಆರೋಗ್ಯ ಸಮಸ್ಯೆಗಳೇನಾದ್ರು ಬರ್ತಾ ಇದೆ ಅಂತಂದಾಗ ಆರೋಗ್ಯ ಸಮಸ್ಯೆಗಳಿಂದ ಇಷ್ಟು ದಿವಸ ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು, ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸಿದ್ದಾರೆ. ಸೊ ಇವಾಗ ಆರೋಗ್ಯ ಸ್ವಲ್ಪ ಸುಧಾರಣೆಗೆ ಬರುತ್ತೆ. 10ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಶನಿಯಲ್ಲಿ ಕೂತ್ಕೊಂಡು ಒಳ್ಳೇದನ್ನೇ ಮಾಡ್ತಿದ್ದಾನೆ. ಕೆಲಸನ ಸ್ವಲ್ಪ ಡಿಲೇ ಏನ್ ಮಾಡ್ತಿದ್ರು, ಇನ್ಮೇಲೆ ಕೆಲಸಗಳು ಫಾಸ್ಟ್ ಆಗಿ ಆಗುತ್ತೆ, ಅವಕಾಶಗಳು ಇವ್ರನ್ನ ಉಳ್ಕೊಂಡ್ ಬರುತ್ತೆ. ಸೊ ಮಿಥುನ ರಾಶಿಯವರಿಗೆ ಬಹಳ ಬಹಳ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಇವ್ರು ಯೋಚನೆ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ಬಟ್ ಗಾಡಿಗಳು ಓಡಿಸ್ಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸೂರ್ಯ ಬದಲಾವಣೆ ಆಗುವವರೆಗೂ ಗೌರ್ಮೆಂಟ್ ಕಡೆಯಿಂದ ಆಗುವಂತ ಕೆಲಸಗಳಲ್ಲಿ ಸ್ವಲ್ಪ ಹಿಂದೆ ಆಗತ್ತೆ, ಕೆಲಸಗಳು ಬೇಗ ಆಗಲ್ಲ ಅನ್ನೋದು ಮಾತ್ರ ಇದೆ. ಅಂದ್ರೆ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಹೌದು. ಹಾಗೆ ಕೆಲವೊಂದಷ್ಟು ಕೆಲಸಗಳು ಹಿನ್ನಡೆ ಆಗೋದಿರ್ಬೋದು, ಆರೋಗ್ಯದಲ್ಲಿ ಏರುಪೇರು ಆಗೋದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರಿಹಾರ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕು? ಖಂಡಿತ ನೋಡಿ, ಇವ್ರು ಮೊದಲನೇದಾಗಿ ಇವರು ರಾಶಾಧಿಪತಿನ ಬಲಪಡಿಸ್ಕೋಬೇಕು. ಇವಾಗ ಆಲ್ರೆಡಿ ತುಂಬಾ ಚೆನ್ನಾಗಿದೆ. ಆದ್ರೂ ಕೂಡ ಇವ್ರೇನ್ ಮಾಡ್ಬೇಕು ಅಂದ್ರೆ ಪ್ರತಿ ದಿನಾನು ಕೂಡ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳುವಂಥದ್ದು. ಪ್ರತಿದಿನ ಕೇಳ್ಬೇಕು ಇವ್ರು.
ವಿಷ್ಣು ಸಹಸ್ರನಾಮ ಕೇಳುದು, ಅಥವಾ ಬುಧವಾರ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಪಣೆ ಮಾಡಿ ಬರುದು. ಇವ್ರ ಹೆಸರು ಒಂದು ಅರ್ಚನೆಗಳನ್ನ ಮಾಡಿಸ್ಕೊಂಡ್ ಬಂದ್ರೆ ಸಾಕು. ಇದನ್ನ ಲೈಫ್ ಟೈಮ್ ಇವ್ರು ಯಾವಾಗ್ಲೂ ಮಾಡ್ಕೊಂಡಷ್ಟು ಇವ್ರಿಗೆ ಇನ್ನೂ ಅನುಕೂಲಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಚಂಚಲ ಚಿತ್ತರು, ಒಂದ್ಸತಿ ಇದ್ ಮನಸ್ಸತಿ ಇನ್ನೊಂದ್ಸತಿ ಇರೋದಿಲ್ಲ. ಸೊ ಹಾಗಾಗಿ ಇದನ್ನ ರೆಗ್ಯುಲರ್ ಆಗಿ ಇವ್ರು ಮಾಡ್ಕೊಂಡು ಬರ್ಬೇಕಾಗತ್ತೆ. ಎರಡನೇದೇನು ಅಂತಂದ್ರೆ ಕುಜನ ಒಂದು ಸ್ಥಾನಮಾನ. ಕುಜ 12ಕ್ಕೆ ಬಂದಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಬೇಕಾಗತ್ತೆ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತೊಗರಿ ಬೇಳೆನ ದಾನ ಮಾಡ್ಲಿ. ದೇವಸ್ಥಾನಕ್ಕೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವಶ್ಯಕತೆ ಇರುವಂತವ್ರಿಗೆ ಒಂದ್ 1/4 kg ಅಷ್ಟು ಕೊಡ್ಸಿ ಸಾಕು. ನಿಮ್ಗೆ ಎಷ್ಟಾಗತ್ತೆ, ಕೆಲವ್ರಿಗೆ 1/4 kg ಕೊಡ್ಸಕ್ಕಾಗಲ್ಲ, ನಮ್ಗೆ 100 ಗ್ರಾಮೇ ಕೊಡ್ಸಕ್ಕಾಗತ್ತೆ, ಅಷ್ಟನ್ನೇ ಕೊಡ್ಸಿ ಏನೋ ಒಂದ್ ದಾನ ಅಂತ ಒಬ್ರಿಗೆ ಮಾಡಿ. ಅದರಿಂದ ಅನುಕೂಲಗಳು ಜಾಸ್ತಿ ಆಗತ್ತೆ. ಇನ್ನ ಸೂರ್ಯ ಲಗ್ನದಲ್ಲಿದ್ದಾನೆ, ನಿಮ್ಗೂ ಗೌರ್ಮೆಂಟ್ ಕೆಲಸಗಳೆಲ್ಲ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಪ್ರತಿದಿನ ಆದಿತ್ಯ ಹೃದಯನ ಪಾರಾಯಣೆ ಮಾಡ್ಬೇಕು, ಮತ್ತೆ ಸೂರ್ಯ ನಮಸ್ಕಾರ ಹಾಕೋಬೇಕು, ಅಷ್ಟ್ ಸಾಕು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವ ರೀತಿ ಇದೆ ಭವಿಷ್ಯ ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.